ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ದರೂ ಕ್ಯಾರೆ ಎನ್ನದ ಪ್ರತಿಷ್ಠಿತ ವಸತಿ ನಿರ್ಮಾಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ನಿಯಮವನ್ನು ಉಲ್ಲಂಘನೆ ಮಾಡಿ ತಮ್ಮ ಸಂಸ್ಥೆ ಹಾಗೂ ಪ್ರಾಜೆಕ್ಟ್ಗಳನ್ನು ಜನರಿಗೆ ತಲುಪಿಸಲು ರಸ್ತೆಗಳ ಆಜುಬಾಜು ಸೇರಿ ಮಧ್ಯಭಾಗಗಳಲ್ಲಿ ಬೃಹತ್ ಜಾಹೀರಾತುಗಳನ್ನು ಹಾಕಿ ನಗರದ ಅಂದ ಸಂಪೂರ್ಣವಾಗಿ ಹಾಳುಗೆಡುತ್ತಿದ್ದಾರೆ. ರಸ್ತೆಯ ಯಾವ ದಿಕ್ಕಿಗೆ ನೋಡಿದರೂ ಜಾಹೀರಾತು ಫಲಕಗಳೇ ಕಣ್ಣಿಗೆ ರಾಚುತ್ತವೆ. ರಸ್ತೆಯ ಪ್ರತಿ ವಿದ್ಯುತ್ ಕಂಬಗಳಲ್ಲಿಯೂ ಜಾಹೀರಾತು ಫಲಕಗಳದ್ದೇ ಕಾರುಬಾರು. ಐಟಿಬಿಟಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಮಹದೇವಪುರ ಕ್ಷೇತ್ರದ ಮಾರತಹಳ್ಳಿಯಿಂದ ವರ್ತೂರು ಕೋಡಿಯವರೆಗೆ ಹಾಗೂ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಿಂದ ಕಾಟಂನಲ್ಲೂರು ಗೇಟ್ವರೆಗೆ ಜಾಹೀರಾತು ಫಲಕಗಳದ್ದೇ ದರ್ಬಾರು. ಇವುಗಳಿಗೆ ಯಾವುದೇ ಅನುಮತಿ ಇರುವುದಿಲ್ಲ. ಆದರೂ ಕೂಡ ಸರ್ಕಾರಿ ಕಚೇರಿಗಳು ರಜೆ ಇರುವ ಸಮಯಗಳಲ್ಲಿ ರಾತ್ರೋರಾತ್ರಿ ಜಾಹೀರಾತು ಫಲಕಗಳನ್ನು ಹಾಕಲಾಗುತ್ತೆ. ಯಾರ ಗಮನಕ್ಕೂ ಬಾರದೆ ಇವುಗಳು ರಾಜಾರೋಷವಾಗಿ ನಡೆಯುತ್ತಿವೆ. ಈ ಅಕ್ರಮಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂಬುದೇ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿದೆ. ರಸ್ತೆಗಳ ಅಕ್ಕಪಕ್ಕ ಹಾಗೂ ಮಧ್ಯದಲ್ಲಿ ನೂರಾರು ಜಾಹೀರಾತು ಫಲಕಗಳು ಕಾಣಿಸುತ್ತವೆ. ಅವುಗಳಿಗೆ ವಿದ್ಯುತ್ ಸಂಪರ್ಕ ಹೇಗೆ ಸಿಗುತ್ತಿದೆ? ಅವುಗಳಿಗೆ ಉಚಿತವಾಗಿ ಜಾಗ ಸಿಕ್ಕಿರುವಂತೆ ವಿದ್ಯುತ್ ಕೂಡ ಉಚಿತವೇ, ಇಲ್ಲ ಯಾರಿಗಾದರೂ ಹಣ ನೀಡುತ್ತಿದ್ದಾರೆಯೇ ಎನ್ನುವುದು ಹೇಳುವವರು ಯಾರೂ ಇಲ್ಲ. ರಸ್ತೆಯ ಮಧ್ಯದಲ್ಲಿರುವ ಫಲಕಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದು ಕೇಬಲ್ಗಳು ಯಾವುದೇ ಸುರಕ್ಷತೆ ಇಲ್ಲದೆ ಬಿದ್ದಿದ್ದು ಅಪ್ಪಿತಪ್ಪಿ ಯಾರಾದರೂ ಮುಟ್ಟಿದ್ರೆ ಪ್ರಾಣಹಾನಿಯಾಗುವ ಸಂಭವವಿದೆ. ಅನಾಹುತಗಳೇನಾದರೂ ಆದ್ರೆ ಯಾರು ಹೊಣೆ? ಅಮಾಯಕರ ಪ್ರಾಣಕ್ಕೆ ಬೆಲೆ ಇಲ್ವಾ? ಅದರಲ್ಲೂ ಹಳೆಯ ಜಾಹೀರಾತು ಫಲಕಗಳು ಮಳೆ ಗಾಳಿಗೆ ಮುರಿದು ಬೀಳುವ ಸ್ಥಿತಿಯಲ್ಲಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಅಕ್ರಮಗಳು ಮುಂದಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಾಢ ನಿದ್ದೆಯಲ್ಲಿ ಜಾರಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.